ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ರಾಯರ ಸಂದೇಶ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಾಯರ ಸಂದೇಶ ಏನಾಗಿದೆ ನಿಮ್ಮ ವಿಚಾರದಲ್ಲಿ, ಯಾವ ಮುನ್ಸೂಚನೆ ರಾಯರಿಂದ ಬರ್ತಾ ಇದೆ, ಹಾಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ರಾಯರ ಹೆಸರನ್ನ ಹೇಳಿದ ಕೂಡಲೇ, ರಾಯರ ವಿಚಾರನ, ರಾಯರ ಹೆಸರನ್ನ, ರಾಯರ ಜಪನ, ರಾಯರ ಮಂತ್ರನ ಹೇಳಿದ ಕೂಡಲೇ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ವಿಡಿಯೋನ ಪಾಸ್ ಮಾಡಿದ್ರೂ ಕೂಡ ನೀವು ಒಂದು ಕಾರ್ಡ್, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬ ರೆಸೊನೇಟ್ ಆಗುತ್ತಲ್ಲ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ರಾಯರ ಸಂದೇಶ ಏನಾಗಿದೆ, ಯಾವ ವಿಚಾರ ರಾಯರಿಂದ ನಿಮಗೆ ಸೂಚನೆ ಸಿಗ್ತಾ ಇದೆ, ರಾಯರ ಅಪಾರ ಭಕ್ತರಾಗಿರಬಹುದು, ರಾಯರನ್ನ ಬಹಳಷ್ಟು ನಂಬಿದ್ದೀರಿ ಇರಬಹುದು, ಅವರಿಂದ ಏನಿದೆ, ಅವರು ನಿಮ್ಮ ಲೈಫಲ್ಲಿ ಯಾವ ನಿಮ್ಮ ಮಿಸ್ಟೇಕ್ಸ್ಗಳನ್ನು ತೆಗಿತಾ ಇರ್ಬೋದು, ಯಾವ ನೆಗೆಟಿವಿಟಿನ ತೆಗಿತಾ ಇರ್ಬೋದು, ರಾಯರ ಪೂಜೆ, ರಾಯರಿಗೆ ನೀವೇನು ಆರಾಧನೆ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಅದು ಸಲ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಸ್ಟೋನ್, ಟೈಗರ್ ಐ ಇರುವಂತಹ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ರಾಯರಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಅಪಾರ ಭಕ್ತರಿಗೆ ಯಾವ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅನ್ನೋದು ಬ್ರೀಫಾಗಿ, ಅಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ರಾಯರ ಸಂದೇಶ ಮಾಡ್ತೀನಿ, ಬಟ್ ಆದರೆ ಇಷ್ಟೊಂದು ಡೀಟೇಲ್ಡ್ ಆಗಿ ಹೇಳೋದಕ್ಕೆ ಬರೋದಿಲ್ಲ, ಟೈಮ್ ಅಷ್ಟೊಂದು ಸಾಲೋದಿಲ್ಲ. ಇಲ್ಲಿ ಏನಾಗುತ್ತೆ, ನಿಮಗೆ ಒಂದು ಲಾಂಗ್ ವಿಡಿಯೋ ಆಗಿರೋದ್ರಿಂದ ಸಂಪೂರ್ಣವಾಗಿ ರಾಯರ ಸಂದೇಶ ನೀವು ಇದರಲ್ಲಿ ತಿಳಿತಾ ಹೋಗ್ಬೋದು. ಓಕೆ, ಇಲ್ಲಿ ಇತ್ತೀಚೆಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲಸದ ಕಡೆ ಗಮನನ ನೀವು ಹರಿಸ್ತಾ ಇದ್ದೀರಿ, ಕೆಲಸದ ವಿಚಾರವಾಗಿ ಒಂದಷ್ಟು ಗಮನಗಳನ್ನು ನೀವು ಹರಿಸ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇತ್ತೀಚೆಗೆ ಕೆಲಸದ ವಿಚಾರವಾಗಿ, ನಿಮ್ಮ ಬಿಸ್ನೆಸ್ ಕಡೆ ಗಮನವಾಗಿ ಬಹಳಷ್ಟು ಕಮ್ಯುನಿಕೇಷನ್ ಮಾಡುವಂಥದ್ದಾಗಿರ್ಬಹುದು, ಯೋಚನೆಗಳು ಮಾಡುವಂಥದ್ದು, ಈ ರೀತಿ ಎಲ್ಲ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳಿ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಆಗಿರ್ಬೋದು, ಅಥವಾ ಕೆಲವು ಮನೆಯಲ್ಲಿರೋ ಹೆಣ್ಮಕ್ಳು ಮನೆಯ ಕ್ಲೀನಿಂಗಲ್ಲಾಗಿರ್ಬೋದು, ಮನೆಯ ವಿಚಾರದಲ್ಲಿ ಒಂದಷ್ಟು ಚೇಂಜಸ್ಗಳನ್ನು ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ರಾಯರ ಭಕ್ತರೇನಿದೆ, ಇಲ್ಲಿ ಒಂದು ಲೇಡಿ ಯೆಲ್ಲೋ ಕಲರ್ ಒಂದು ಗೌನ್ ಹಾಕ್ಕೊಂಡಿದ್ದಾಳೆ. ಇಲ್ಲಿ ಅಂದರೆ ಅರ್ಥಾತ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರಬಹುದು, ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳು ಏನಾದರೂ ರಾಯರ ಭಕ್ತರಾಗಿದ್ದರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗುರುಬಲನೂ ಇದೆ, ಹಾಗೆ ಅವ್ರಿಗೆ ಒಂದಷ್ಟು ಅಬಂಡೆನ್ಸ್ ಕೂಡ ಅವರಿಂದ, ನೀವು ಮನೆಯಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಅವ್ರನ್ನ ಏನೇ ನೀವು ನಿರ್ಧಾರ ತಗೊಂಡಿದ್ರೂ ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡುವಂಥದ್ದಾಗಿರ್ಬೋದು, ಅವರ ಆಶೀರ್ವಾದ, ನಿಮ್ಮ ತಾಯಿನೇ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿಯರೇ ಆಗಿರ್ಬೋದು, ಅವ್ರ ಜೊತೆ ಸಂತೋಷವಾಗಿ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿಕೊಂಡ್ರು ಕೂಡ ಅವ್ರು ಏನು ಗುರುನ ಆರಾಧನೆ ಮಾಡ್ತಾರೆ, ಅವ್ರಿಗೆ ಏನು ಗುರುಬಲ ಇದೆಯಲ್ವಾ, ಅದ್ರ ದೃಷ್ಟಿ ಅಂದರೆ ಅವರು ನಿಮಗೆ ಒಳ್ಳೇದಾಗಲಿ ಅಂತ ಜಸ್ಟ್ ಬಯಸಿದ್ರೆ ಸಾಕು, ನಿಮಗೆ ಒಳ್ಳೇದಾಗ್ತಾ ಬರುತ್ತೆ. ಓಕೆ, ಇಲ್ಲಿ ಕೆಲವೊಂದು ಸಲ ಯಾರೆಲ್ಲ ರಾಯರ ಭಕ್ತರಿದ್ದೀರಲ್ಲ, ನನಗೆ ಈ ವಿಚಾರ ಆಗುತ್ತೋ ಇಲ್ವೋ, ನಾನು ಯಾವ ವಿಚಾರವಾಗಿ ರಾಯರನ್ನ ನಂಬಿದ್ದೀನಿ, ಯಾವ ವಿಚಾರಗಳನ್ನು ರಾಯರ ಮುಂದೆ ಇಟ್ಟಿದ್ದೀನಿ, ಅದಾಗುತ್ತಾ ಇಲ್ವೋ ಅನ್ನುವಂತಹ ಭಯಗಳು ಕೂಡ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ. ಆಬ್ವಿಯಸ್ಲಿ ಆಗತ್ತೆ ಅದು, ಬಟ್ ಆಗುವವರೆಗೂ ನಿಮ್ಮ ಮೈಂಡಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದೆ, ಹಾಗೆ ಜನಗಳಿಂದ ಕೂಡ ಕಿರಿಕಿರಿಗಳು ಜಾಸ್ತಿ ಇದೆ ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ಕಿರಿಕಿರಿ ಜನಗಳಿಂದ ನಿಮಗೆ ಆಗುವಂಥದ್ದು, ನೀವೇನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅದಕ್ಕೆ ಒಂದಷ್ಟು ದೃಷ್ಟಿಗಳಾಗುವಂಥದ್ದು, ನಿಮಗೆ ದೃಷ್ಟಿಗಳಾಗುವಂಥದ್ದು, ಜನಗಳ ಕೆಟ್ಟ ಕಣ್ಗಳು ನಿಮಗಿದೆ ಅಂತ ಹೇಳಿ
ತೋರಿಸುತ್ತೆ. ಜನಗಳು ಈ ರೀತಿ ಎಲ್ಲರ ಸುತ್ತನೂ ಇದ್ದೇ ಇರ್ತಾರೆ. ಸೊ ನಮಗೆ ಪ್ರೊಟೆಕ್ಷನ್ಗೆ ಏನು ಮಾಡ್ಕೊಳ್ಬೇಕು, ಆಬ್ವಿಯಸ್ಲಿ ತಾವೆಲ್ಲರೂ ಬ್ಲ್ಯಾಕ್ ಟರ್ಮಲಿನ ತರಿಸ್ಕೊಂಡು ಹಾಕ್ಕೊಂಡಿದ್ರಿ, ಬಹಳಷ್ಟು ಆರ್ಡರ್ ಮಾಡ್ಕೊಂಡಿದ್ರಿ ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳುವಂಥದ್ದು. ಹಾಗೆ ಸಿಟ್ರಿನ್, ಈ ಸಿಟ್ರಿನ್ ಏನಿದೆಯಲ್ವಾ, ಇದು ಗುರುಬಲನ ಹೆಚ್ಚಿಸುತ್ತೆ. ನಿಮ್ಮ ಹೊಟ್ಟೆಗೆ ಸಂಬಂಧಿತ ಯಾವುದೇ ಕಾಯಿಲೆ ಇದ್ರೂ ಕೂಡ ಅದನ್ನು ತೆಗೆದು ಹಾಕತ್ತೆ ಅಂತ ಹೇಳ್ಬೋದು. ಹಾಗೆ ಈ ಸಿಟ್ರಿನ್ ಏನು ಮಾಡುತ್ತೆ ಗೊತ್ತಾ, ಬ್ಲ್ಯಾಕ್ ಟರ್ಮಲಿನ್ ನೆಗೆಟಿವಿಟಿ ನಿಮ್ಮಲ್ಲಿ ಬರ್ತಾ ಇದ್ದಾಗ ಹೀರ್ಕೊಂಡ್ಬಿಡುತ್ತೆ. ಬಟ್ ಆದರೆ ಸಿಟ್ರಿನ್ ಹೀರ್ಕೊಳ್ಳೋದಿಲ್ಲ. ಸಿಟ್ರಿನ್ ಕೆಲಸ ಏನು ಗೊತ್ತಾ, ನಿಮ್ಮ ಸುತ್ತ ನೆಗೆಟಿವಿಟಿ ಬರ್ತಾ ಇದೆ ಅಂತ ಹೇಳಿದ್ರೆ ಕಟ್ ಮಾಡಿ ಬಿಸಾಕತ್ತೆ. ಯಾವ ನೆಗೆಟಿವಿಟಿ ಅದು ಎಷ್ಟೇ ಇದ್ರ ನೆಗೆಟಿವಿಟಿ ಇದ್ರೂ ಕೂಡ ಕಟ್ ಮಾಡಿ ಬಿಸಾಕತ್ತೆ. ಗುರುವಿನ ಬಲಾನೇ ಹಾಗೆ ಅಲ್ವಾ. ಗುರುವಿನಿಗೆ ನಾವೇನಾದರೂ ಶರಣಾದ್ವಿ ಅಂತ ಹೇಳಿದ್ರೆ ಬಹಳಷ್ಟು ರಕ್ಷಣೆಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನಾದರೂ ಬಹಳ ತೊಂದರೆಗಳಿಂದ ನೀವು ಆಪರ್ಚುನಿಟೀಸ್ ನನಗೆ ದಿಕ್ಕೆ ತೋಚ್ತಾ ಇಲ್ಲ ಅನ್ನೋರಿಗೆ ಹಣಕಾಸಿನ ಆಪರ್ಚುನಿಟಿ ಓಪನ್ ಮಾಡೋದಕ್ಕೂ ಕೂಡ ಸಿಟ್ರಿನ್ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇಂಥ ನೆಗೆಟಿವಿಟಿ ಮಾಡುವಂತಹ ಜನಗಳಾಗಿರ್ಬೋದು, ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಮನೆಗಳಿಗೆ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ರಿ ಅಂತ ಹೇಳಿದ್ರೆ ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ್ ಜೊತೆಗೆ ಸಿಟ್ರಿನ್ ಹಾಕೊಳ್ಳೋದ್ರಿಂದ ನಿಮಗೆ ವಿಪರೀತ ಪ್ರೊಟೆಕ್ಷನ್ ಜಾಸ್ತಿ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲ ಕ್ರಿಸ್ಟಲ್ಗಳನ್ನು ನಾನು ತೆಗೆದುಬಿಟ್ಟು ನೀವು ಗಾಜಿನ ಬೌಲ್ನಲ್ಲಿ ಇಟ್ಟು ಮಲಗಿ ಅಂತ ಹೇಳ್ತೀನಿ. ಬಟ್ ಆದರೆ ಸಿಟ್ರಿನ್ನ ಹಾಕೊಂಡೇ ಮಲಗಿದ್ರು ಕೂಡ ಅಲ್ಲಿನ ನೆಗೆಟಿವಿಟಿ ಕತ್ತರಿಸಿ ಹಾಕತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮ್ಮ ಸುತ್ತ ಇರುವಂತಹ ಕೆಲ ಜನಗಳಿಂದ ನಿಮಗೆ ತೊಂದರೆಗಳು ಮಾಡ್ತಾನೇ ಇರ್ತಾರೆ. ನೀವು ರಾಯರ ಭಕ್ತರಾಗಿದ್ರೂ ಕೂಡ, ರಾಯರನ್ನ ನಂಬಿದ್ರು ಕೂಡ ಅದರಲ್ಲೂ ಒಂದಷ್ಟು ಕೀಳಾಗಿ ಮಾತನಾಡುವಂತಹ ಜನಗಳಿದ್ದಾರೆ. ಏನು ಭಾಳ ಇವರೇ ಭಕ್ತರ, ಇವರೇ ಎಲ್ಲ ಮಾಡೋದಾ, ನಾನು ಮಾಡ್ತೀನಿ, ಅವರಂತೂ ಮಾಡೋದಿಲ್ಲ. ಮಾಡೋರ್ಗೂ ಕೂಡ ಈ ರೀತಿ ಕಾಲೆಳೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಭಗವಂತನ ದಯೆಯಿಂದ ನಿಮ್ಮ ಬಿಸ್ನೆಸ್ ಆಗಿರಬಹುದು, ನೀವು ಯಾವುದೇ ಒಂದು ರಾಯರಿಗೆ ಏನೆಲ್ಲ ನೀವು ಇಟ್ಟಿದ್ದೀರಲ್ಲ, ಬೇಡಿಕೆಗಳನ್ನು ರಾಯರಿಗೆ ಇಟ್ಟಿದ್ದೀರಲ್ಲ, ಆ ಬೇಡಿಕೆ ಭಗವಂತನ ದಯೆಯಿಂದ ಆಗುವಂತಹ ಸಾಧ್ಯತೆ ಇದೆ. ಅಷ್ಟು ಇಲ್ಲಿ ನೋಡಿ, ಇಬ್ಬರು ಲವರ್ಸ್ ಇದ್ದಾರೆ, ಇಲ್ಲಿ ಭಗವಂತನ ಆಶೀರ್ವಾದ ಇದೆ. ಅಂದರೆ ನೀವು ಏನು ಇವತ್ತು ರಾಯರನ್ನ ಬಹಳಷ್ಟು ನಂಬಿದಿರಲ್ಲ, ಮುಂದೊಂದು ದಿನ ಇವತ್ತು ಎಷ್ಟೇ ನೋವು ಕೊಡ್ತಾ ಇರ್ಬೋದು, ನೋವು ಆಗ್ತಾ ಇರಬಹುದು, ಬಟ್ ಆದರೆ ನಿಮ್ಮ ಲೈಫಲ್ಲಿ ಕಳೆದ ಕರ್ಮಗಳು ಆ ರೀತಿ ಇತ್ತು, ಆ ಕರ್ಮಗಳು ತೆಗಿತಾ ಬರ್ತಾ ಇದ್ದಾರೆ ರಾಯರು. ಸೊ ಹಾಗಾಗಿ ಒಂದಷ್ಟು ಜನಗಳಿಂದನೂ ನೋವು, ಇದರಿಂದ ಎಲ್ಲ ನೀವು ಪಾಠ ಕಲಿತಿದಿರೋ ಹೊರತು ನಿಮಗೆ ನೋವು ಕೊಡಬೇಕು ಅಂತದ್ದಿಲ್ಲ. ನಿಮ್ಮ ಪಾಸ್ಟಲ್ಲಿ ಏನು ನೀವು ಲೈಫ್ ಲಾಂಗ್ ಅನುಭವಿಸ್ಬೇಕಾಗಿದ್ದ ನೋವು ರಾಯರು ತೆಗಿತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ನಿಮ್ಮ ಲೈಫ್ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲರನ್ನೂ ವಿಶ್ವಾಸದಿಂದ ಗೆಲ್ಲಬೇಕಾಗತ್ತೆ. ನಿಮ್ಗೆ ಎಷ್ಟೇ ಹಠ ಇರಲಿ, ಎಷ್ಟೇ ಕೋಪ ಇರಲಿ, ಎಷ್ಟೇ ಸಿಟ್ಟಿರಲಿ, ಅದು ಏನೇ ಆಗಿರಲಿ, ಎಲ್ಲರನ್ನೂ ಕೂಡ ವಿಶ್ವಾಸದಿಂದನೇ ನೀವು ಗೆಲ್ಲಬೇಕಾಗತ್ತೆ. ಎಮೋಷನ್ಸಿಂದನೇ ಗೆಲ್ಲಬೇಕಾಗತ್ತೆ. ಕೆಲವೊಂದು ಸಲ ಎಮೋಷನ್ಸ್ನ ಮನಸ್ಸಿನಲ್ಲೇ ಇಟ್ಕೊಂಡು ಅದ್ರ ಬಗ್ಗೆ ಕೊರಗ್ತೀರಿ, ಆದರೆ ಆ ವ್ಯಕ್ತಿಗಳಿಗೆ ತೋರಿಸೋದಕ್ಕೆ ಹೋಗೋದಿಲ್ಲ. ಯಾವುದೋ ಒಂದು ಸಿಟ್ಟಾಗಿರ್ಬೋದು, ಜಗಳಗಳಾಗಿರ್ಬೋದು, ಅದೇ ರೀತಿ ಇದ್ದಾರೇನೋ ಅನ್ನುವಂಥ ರೀತಿಯಲ್ಲಿ ಇರ್ತೀರಾ. ದಯವಿಟ್ಟು ಆ ರೀತಿ ಮಾಡುವಂಥದ್ದು ಬೇಡ. ಎಲ್ಲರನ್ನೂ ನೀವು ಗೆದ್ದು ಬಂದಾಗ, ಎಲ್ಲರನ್ನೂ ಸಂತೋಷದಿಂದ ಕಂಡು, ಎಲ್ಲರನ್ನೂ ಎಮೋಷ್ನಲಿ ನೀವು ಗೆದ್ಕೊಂಡಾಗ ಏನಾಗುತ್ತೆ, ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಒಳ್ಳೆಯ ಕರ್ಮಗಳೇ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸಿದೆ. ರಾಯರ ಅಪಾರ ಭಕ್ತರು ಏನಿದ್ದೀರಲ್ಲ, ನಿಮ್ಮ ಲೈಫಲ್ಲಿ ಕೆಲವೊಂದು ಬೇಕಾಗಿರೋದನ್ನ ಇಡ್ತಾ ಇದ್ದಾರೆ, ಬೇಡದಿದ್ದನ್ನ ತೆಗಿತಾ ಇದ್ದಾರೆ. ಫ್ರೆಂಡ್ಶಿಪ್ ಸರ್ಕಲ್ ಆಗಿರ್ಬೋದು, ನೀವು ರಾಯರನ್ನ ನಂಬಿದ ಮೇಲೆ ಒಂದು ಫ್ರೆಂಡ್ ಸರ್ಕಲ್ ಆಗಿರಬಹುದು, ಭಾಳಷ್ಟು ನಂಬಿದಂಥದ್ದಾಗಿರ್ಬೋದು, ಕೆಲವೊಂದು ವಸ್ತುಗಳು ಹೋಗಿರುವಂಥದ್ದಾಗಿರ್ಬೋದು, ಕೆಲವೊಬ್ರು ತುಂಬ ನಂಬಿಕೆ ಇಟ್ಟು ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದನ್ನೇ ರಾಯರ್ ಕಿತ್ತಾಕಿರ್ಬೋದು. ಬಿಕಾಸ್ ನಿಮ್ಮ ಲೈಫಲ್ಲಿ ಅವರ ಋಣ ಮುಂದೊಂದು ದಿನ ಆಗಿದ್ರೂ ಕೂಡ ಹೋಗಬೇಕಾಗಿತ್ತು. ಅಲ್ಲಿ ದೊಡ್ಡ ನೋವು ಅನುಭವಿಸೋದಕ್ಕಿಂತ ಚಿಕ್ಕ ನೋವಲ್ಲೇ ರಾಯರು ಯಾವುದು ನನ್ನ ಲೈಫಲ್ಲಿ ಇರಬೇಕು, ಯಾವ ಯೋಗ ಇರುವಂತಹ ಜನಗಳು ನಿಮ್ಮ ಜೊತೆಗಿರಬೇಕು, ಯಾವ ಯೋಗ ಇಲ್ಲದೆ ಇರುವಂತಹ ಜನಗಳು ನಿಮ್ಮ ಜೊತೆಯಲ್ಲಿ ಇರಬಾರ್ದು ಅನ್ನುವ ರೀತಿಯಲ್ಲಿ ಕಟ್ ಆಫ್ ಮಾಡಿ ಹಾಕ್ತಾ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾರ ಜೊತೆಗೆ ಆಗಿರಲಿ, ಏನೇ ಆಗಿರಲಿ, ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಯಾವುದೇ ಒಂದು ವ್ಯವಹಾರ ಆಗಿರ್ಬೋದು, ಯಾವುದೇ ಒಂದು ಕೆಲಸದ ವಿಚಾರ ಆಗಿರಬಹುದು, ಯಾವುದೇ ಒಂದು ವಿಚಾರಗಳಾಗಿರಲಿ, ಮನಸ್ಸಿನಲ್ಲೇ ಇಟ್ಕೊಂಡಿರುವಂಥದ್ದು ಆ ಥರದ್ದು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಇಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಕ್ಲಿಯರ್ ಕಮ್ಯುನಿಕೇಷನ್ ಮಾಡುವಂಥದ್ದಾಗಿರ್ಬೋದು, ಅಲ್ಲಿಂದ ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ಏನೇ ಇರ್ಬೋದು, ಯಾರೇ ಏನೇ ಅಂದಿದ್ರು ಕೂಡ, ಯಾವುದೇ ಶತ್ರುಗಳು ನಿಮ್ಗೆ ಇದ್ರೂ ಕೂಡ ದಯವಿಟ್ಟು ಅಂಥವ್ರು ನಮ್ಮ ಶತ್ರು ಅಂದ ಕೂಡಲೇ ಅವ್ರನ್ನ ಅವ್ರ ಮೇಲೆ ದ್ವೇಷ ಸಾಧಿಸುವಂಥದ್ದು, ಅವ್ರ ಜೊತೆ ಮಾತನಾಡದೇ ಇರುವಂಥದ್ದು, ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅಂಥವ್ರಿಗೂ ಕೂಡ ವಿಶ್ವಾಸದಿಂದ ಇರಿ. ಹೇಳ್ಬಿಡಿ, ನಿಮ್ಮಿಂದ ನನಗೆ ಈ ಥರ ಕ್ವಾಲಿಟೀಸ್ ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆ, ನಿಮ್ಮಿಂದ ನನಗೆ ಆಗ್ತಾ ಇಲ್ಲ,
ಸಪೋಸ್ ಏನಾದರೂ ಅಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಏನಾದರೂ ಇರುವಂಥದ್ದು, ಅದರಿಂದ ನಿಮಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇದ್ದರೆ ನಿಧಾನಗತಿಯಲ್ಲಿ ನೀವೇ ವಿಶ್ವಾಸದಿಂದ ದೂರ ಸರಿಬೇಕಾಗತ್ತೆ ಹೊರತು ಜಗಳವಾಡಿ ದಯವಿಟ್ಟು ದೂರ ಸರಿಯುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ರಾಯರ ಸಂದೇಶ ಬಂದಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಯೂನಿವರ್ಸಿಂದ ಏನು ಮೆಸೇಜ್ ಬಂದಿದೆ ನೋಡೋಣ. ಯೂನಿವರ್ಸ್ ಏನು ಹೇಳ್ತಾ ಇದೆ, ಪ್ರಕೃತಿ ನಿಮ್ಗೆ ಏನು ಮುನ್ಸೂಚನೆ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ಮುನ್ಸೂಚನೆ ಕೊಡ್ತಾ ಇದೆ ನೋಡೋಣ. ಇಲ್ಲಿ ವಿಂಡ್ ಬರ್ತಾ ಇದೆ, ಸಮಯ ಹೋಗ್ತಾ ಇದ್ದ ಹಾಗೆ ಕೆಲವು ಗಾಳಿಗಳು ಗಾಳಿ ಕೆಟ್ಟ ಗಾಳಿ ಹೋಗ್ತಾ ಇದ್ದ ಹಾಗೆ ಕೆಟ್ಟ ವಿಚಾರಗಳು ಹೋಗ್ತಾ ಇದ್ದಂಗೆ ಒಂದು ಒಳ್ಳೆಯ ಅದ್ಭುತವಾದಂತಹ ದಿನಗಳು ಬರುವಂಥದ್ದಿದೆ. ಇಲ್ಲಿ ಕೆಟ್ಟ ಸಮಯನ ಕಳೀತಿರುವಂತಹ ಟೈಮ್ ಇದಾಗಿದೆ ನಿಮ್ಮದು. ಸೊ ಹಾಗಾಗಿ ನಿಮ್ಗೆ ಒಂದಷ್ಟು ಏನಾಗ್ತಾ ಇದೆ ಅಂದರೆ ಗೊಂದಲಗಳಾಗಿರಬಹುದು, ಮಾನಸಿಕವಾಗಿ ನೊಂದ್ಕೊಳ್ಳುವಂಥದ್ದಾಗಿರ್ಬೋದು, ದುಃಖಗಳಾಗಿರಬಹುದು, ಅಟ್ಯಾಚ್ಮೆಂಟಿಂದ ಬಿಡದೇ ಇರೋದಕ್ಕಾಗಿರ್ಬೋದು, ಈ ರೀತಿ ಎಲ್ಲ ಆಗ್ತಾ ಇದೆ. ಬಟ್ ಆದರೆ ಒಂದು ಬಿಗ್ ಚೇಂಜ್ ಇದೆ. ಗಾಳಿ ಅಂದರೆ ನೀವೇನಾಗಬೇಕಾಗತ್ತೆ ಅಂತ ಹೇಳಿದ್ರೆ ನಾನು ಹಿಂಗೆ ಇರಬೇಕು, ಇದೇ ಬೇಕು ಅಂತ ಅಂದ್ಕೊಂಡು ನೀವು ಕೂರೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ಭಗವಂತನೇ ಬರೆದಿದ್ದಾನೆ. ನಿಮಗೆ ಬೇಕಾಗಿರೋದು ನೀವೇ ಡಿಸೈಡ್ ಮಾಡ್ಕೊಂಡು ಕೂರುವ ಅವಶ್ಯಕತೆ ಇಲ್ಲ. ಓಕೆ, ಗಾಳಿ ಬರ್ತಾ ಇದ್ದ ಹಾಗೆ ನೀವು ಕೂಡ ಚೇಂಜ್ ಆಗಬೇಕಾಗತ್ತೆ, ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಏನು ಬಂದರೂ ನಾನು ಸ್ವೀಕರಿಸ್ತೀನಿ ಅಂತ ಅಂದಾಗ ನೀವು ಹೇಗಿರಬೇಕು ಅನ್ನುವಂಥದ್ದು ಏನಿದೆಯಲ್ಲ ಅದು ರಾಯರೇ ಕೊಡ್ತಾರೆ. ನೀವು ರಾಯರ ಮುಂದೆ ಇಟ್ಟು ನೀವು ರಾಯರು ಇಟ್ಟಂತೆಯೇ ನೀವು ನಡೆದಾಗ ಬಹಳಷ್ಟು ಪರೀಕ್ಷೆಗಳು ನಡೆಯುತ್ತೆ. ಇದರಲ್ಲಿ ನೀವು ರಾಯರನ್ನ ಬಹಳಷ್ಟು ನಂಬಿದವರಾಗಿದ್ದರೆ ಬಹಳಷ್ಟು ಪರೀಕ್ಷೆಗಳನ್ನು ನಡೆದ ನಂತರ ನೀವು ಕೇಳಿದ್ದಷ್ಟನ್ನು ಕೊಡ್ತಾರೆ. ಯಾಕೆಂದರೆ ನಿಮ್ಮ ಕರ್ಮನ ಕಳೆಯುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಆ ಕರ್ಮನ ಇಟ್ಕೊಂಡು ನಿನಗೆ ಕೇಳಿದ್ದೆಲ್ಲ ಕೊಡೋದಕ್ಕೆ ಆಗೋದಿಲ್ಲ. ಆ ಕರ್ಮನ ಕಳೆಯುವಂಥ ಒಂದು ಚೇಂಜ್ ಈ ಸಮಯದಲ್ಲಿ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ರಾಯರ ಅಪಾರ ಭಕ್ತರು, ರಾಯರನ್ನ ಬಹಳಷ್ಟು ಆರಾಧನೆ ಮಾಡ್ತೀರಿ, ರಾಯರನ್ನ ಬಹಳಷ್ಟು ನೀವು ಹಚ್ಕೊಂಡಿದ್ರೆ, ರಾಯರ ಜಪಗಳನ್ನು ಮಾಡ್ತೀರಿ, ರಾಯರನ್ನ ನಂಬಿಯೇ ಪ್ರತಿ ದಿನವೂ ಕೂಡ ಮುಂದೆ ಹೋಗ್ತಾ ಇದ್ದೀರಿ. ರಾಯರ ಸಂದೇಶ ಏನಾಗಿದೆ ನಿಮ್ಮ ಲೈಫಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ಎರಡನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಅಗೇನ್ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ ಯಾರಾದರೂ ಕೋರ್ಟ್ ವಿಚಾರದಲ್ಲಿ ಏನಾದರೂ ಕೇಸಿನ ವಿಚಾರದಲ್ಲಿ ಆಗಿರಬಹುದು, ಏನೇ ಇರಬಹುದು, ಅದು ಕೂಡ ನಿಮ್ಮ ಪರವಾಗಿ ಆಗುವಂತಹ ಸಾಧ್ಯತೆ ಇದೆ. ಯಾವುದೇ ವಿಚಾರದಲ್ಲಿ ಕೋರ್ಟ್ ಕೇಸ್ ಆಗಿರ್ಬೋದು, ಏನೇ ಇರಬಹುದು, ಅದು ಕೂಡ ಭಗವಂತನ ಆಶೀರ್ವಾದದಿಂದ ಭಗವಂತನ ಕೃಪೆಯಿಂದ ನಿಮ್ಮಂತೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ರಾಯರ ಸಂದೇಶ ನಿಮ್ಗೆ ಏನಾಗಿದೆ ಗೊತ್ತಾ, ಕೆಲವೊಂದು ಸಲ ನಿಮಗೆ ನೀವೇ ಡಿಸ್ಟರ್ಬ್ ಆಗುವಂಥದ್ದು, ಕೆಲವೊಂದು ಸಲ ಬೇಡದ ಪಾಸ್ಟ್ ಯೋಚನೆಗಳನ್ನು ಮಾಡುವಂಥದ್ದು, ಅವ್ರಂಗೆ ಅಂದ್ಕೊಳ್ತಾರೇನೋ, ಇವ್ರಿಂಗೆ ಅಂದ್ಕೊಳ್ತಾರೇನೋ, ನಿನ್ನೆ ಆಗಿದ್ದ ವಿಚಾರ, ಮೊನ್ನೆ ಆಗಿದ್ದ ವಿಚಾರ, 3 ದಿನದ ಮುಂಚೆ ಆಗಿರೋ ವಿಚಾರ, ಈ ವಿಚಾರಗಳನ್ನೆಲ್ಲ ನಿಮಗೆ ನೀವೇ ಮನಸ್ಸಿಗೆ ಬಹಳಷ್ಟು ಮೆಲುಕು ಹಾಕ್ಕೊಂಡು ಬಹಳಷ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳನ್ನು ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ಕೆಲವ್ರ ಲೈಫಲ್ಲಿ ರಾಹು ವೀಕ್ ಇದ್ದಾನೆ. ರಾಹು ವೀಕ್ ಇದ್ದಾಗ ಏನಾಗುತ್ತೆ, ಯಾವ ಕೆಲಸಗಳನ್ನು ಮಾಡೋದಕ್ಕೆ ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಈ ಏನಿದೆಯಲ್ಲ ಸಿಟ್ರಿನ್ ಧರಿಸ್ಕೊಳ್ಳೋದ್ರಿಂದ ನಮ್ಮ ಗುರುಬಲ ಇರೋದ್ರಿಂದ ಯಾವ ರಾಹು ಆಗಿರ್ಬೋದು, ಏನೇ ಆಗಿರ್ಬೋದು, ಅದರಲ್ಲೂ ಬ್ಲ್ಯಾಕ್ ಟರ್ಮಲಿನ್ ಜೊತೆಗೆ ನೀವೇನಾದ್ರು ಸಿಟ್ರಿನ್ ಹಾಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ತೆಗೆಯುತ್ತೆ. ಹಾಗೆ ಬಹಳಷ್ಟು ಸಮೃದ್ಧಿ ಕೊಡುವಂತಹ ಬ್ರೇಸ್ಲೆಟ್ ಅಂದರೆ ಇದೊಂದೇ ಅಂತ ಹೇಳ್ಬೋದು. ಬಹಳಷ್ಟು ನಿಮ್ಮ ಲೈಫಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ಗಳು ಬರಬೇಕಾಗಿತ್ತು, ಯಾವುದೋ ಒಂದು ಬ್ಲಾಕೇಜ್ ಆಗಿದೆ. ಬಟ್ ಆದರೆ ಇದ್ರದ್ದು ಇನ್ನೂ ಒಂದು ನಾನು ಮಹಿಮೆನೇ ಹೇಳ್ಬಿಡ್ತೀನಿ. ಇದು ಗುರುವಿಗೆ ಸಂಬಂಧಪಟ್ಟ ಬ್ರೇಸ್ಲೆಟ್. ಇದನ್ನು ಹಾಕೊಂಡಾಗ ನಿಮ್ಮ ಹತ್ರ ನಿಮ್ಮ ಅಡುಗೆ ಮನೆಯಲ್ಲಿ ರೇಷನ್ ಎಲ್ಲನೂ ಇರುತ್ತೆ. ರಾಗಿ ಇರುತ್ತೆ, ಗೋಧಿ ಇರುತ್ತೆ, ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಇರುತ್ತೆ. ನೀವು ಪಾಯಸ ಮಾಡಬೇಕು, ಕೇಸರಿ ಬಾತ್ ಮಾಡಬೇಕು, ಅದರಿಂದ ಯಾವ ಖಾದ್ಯ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕಲ್ವಾ. ಸೊ ಇದನ್ನು ಹಾಕೊಂಡ ನಂತರ ಅಥವಾ ಇದನ್ನು ಕೈಯಲ್ಲಿ ಇಟ್ಕೊಂಡಾಗ ನಿಮ್ಗೆ ಏನು ಆಗಬೇಕು ಅದು ಆಗಿದೆ ಅನ್ನುವ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ಳಿ. ವಿತಿನ್ 24 ಅವರ್ಸ್ ಒಳಗಡೆ ನೀವು ಏನು ಕೇಳ್ತಿರೋ ಇದು ಕೊಡುವಂತಹ ಕೆಲಸ ಮಾಡುತ್ತೆ. ಇದಕ್ಕಷ್ಟು ಅದ್ಭುತವಾದಂಥ, ಈ ಕ್ರಿಸ್ಟಲ್ಗೆ ಅದ್ಭುತವಾದಂಥ ಒಂದು ಶಕ್ತಿ ಇದೆ ಅಂತಲೇ ಹೇಳಬಹುದು. ಸೊ ಇದು ನೋಡಿ, ಯೆಲ್ಲೋ ಕಲರ್ ಇರೋದ್ರಿಂದ ಇದು ಸೂರ್ಯನ ಬೆಳಕಿನಂತೆ ಕಾಣುತ್ತೆ. ಸೂರ್ಯ ಯಾವಾಗ ಹೇಗೆ ಪ್ರಜ್ವಲಿಸ್ತಾ ಇರ್ತಾನೆ ಎಲ್ಲದರಲ್ಲೂ, ಎಲ್ಲೇ ನೀವು ಹೋಗಿ ಸೂರ್ಯನ ಬೆಳಕು ಹೇಗಿರುತ್ತಲ್ವಾ ಅದೇ ರೀತಿ ನಾವು ಇದನ್ನು ಹಾಕೊಂಡಾಗೂ ಕೂಡ ಬಹಳಷ್ಟು ಫೋಕಸ್ಡ್ ಆಗಿ ನಾವು
ಕಾಣಿಸ್ಕೊಳ್ತೀವಿ ಅಂತ ಹೇಳ್ಬೋದು. ಎನರ್ಜೈಸ್ಡ್ ಸಿಟ್ರಿನ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಇಲ್ಲಿ ಪ್ಯೂರ್ ಕ್ರಿಸ್ಟಲ್ಸ್ಗಳು ಮಾತ್ರ ಸಿಗುತ್ತೆ ವಿತ್ ಸರ್ಟಿಫೈಡ್ ಕ್ರಿಸ್ಟಲ್ಸ್. ಎಲ್ಲಾನು ಕೂಡ ಜೈಪುರಿಂದ ಬರುವಂಥ ಕ್ರಿಸ್ಟಲ್ಸ್ಗಳೇ. ಇಲ್ಲಿ ಹಾಗೆ ಏನು ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಟ್ಟ ಕೆಟ್ಟ ಯೋಚನೆಗಳನ್ನು ನೀವೇ ಮಾಡುವಂಥದ್ದು. ಏಕೆಂದರೆ ಇಲ್ಲಿ ನಿಮಗೆ ಮನಸ್ಸಿಗೆ ಬಂದಂಥ ಯೋಚನೆ ಮಾಡಿಕೊಂಡು ನೀವು ದುಡುಕಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಇದಕ್ಕೆ ರಾಯರನ್ನ ದೂರುವ ಅವಶ್ಯಕತೆ ಇಲ್ಲ. ರಾಯರ್ ನಿಮ್ಮ ಲೈಫಲ್ಲಿ ಏನೇ ಮಾಡ್ತಿರಲ್ಲ, ದುಡುಕಿ ಮುಂದಕ್ಕೆ ಹೋಗಿ ಬಿದ್ರೂ ಕೂಡ ಅದರಿಂದನೂ ಪಾಠ ಕಲ್ತ್ಕೊಂಡೇ ಬರ್ತಿರೋ ಹೊರತು ದುಡುಕಿ ಏನೋ ಒಂದು ಮಾತನಾಡುವಂಥದ್ದು, ದುಡುಕಿ ಯಾವುದೋ ಒಂದು ವ್ಯವಹಾರಕ್ಕೆ ಕೈ ಹಾಕುವಂಥದ್ದು, ದುಡುಕಿ ಎಲ್ಲೋ ಹಣ ಕಳ್ಕೊಳ್ಳುವಂಥದ್ದು, ದಯವಿಟ್ಟು ಕೂತು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಫುಲ್ ಕಾರ್ಡ್ ಎಷ್ಟೋ ಜನ ನಿಮಗೆ ಒಳ್ಳೇದನ್ನ ಬಯಸೋರು ಕೂಡ ನಿಮ್ಮ ಜೊತೆಗಿದ್ದಾರೆ. ಆಬ್ವಿಯಸ್ಲಿ ತಾಯಿ ಅಂತೂ ಒಳ್ಳೇದು ಬಯಸ್ತಾರೆ, ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಗಂಡ ಹೆಂಡತಿ ಎಲ್ಲರೂ ಕೂಡ ಒಳ್ಳೆಯದನ್ನೇ ಬಯಸೋರು. ಅವ್ರು ಹೇಳಿದ್ರಲ್ಲಿ ಯಾವುದೋ ಒಂದು ವಿಚಾರ ಇದ್ದೇ ಇರುತ್ತೆ, ಅದನ್ನು ನೀವು ತಗೊಳ್ಳೋದೇ ಇಲ್ಲ. ಮುಂದಕ್ಕೆ ಹೋಗ್ತೀರಿ, ಎಡವು ಬೀಳ್ತೀರಿ. ಹಣಕಾಸಿನ ವಿಚಾರ ಕೊಡೋದ್ರಲ್ಲಾಗಿರ್ಬೋದು ಅಥವಾ ಯೋಚನೆ ಮಾಡಿ ಯಾವುದೋ ಒಂದು ವಿಚಾರಕ್ಕೆ ಯೋಚನೆ ಮಾಡಿ ಏನೋ ಒಂದು ಅಂದ್ಬಿಡೋದು, ಕೆಟ್ಟ ಯೋಚನೆಗಳು ಮೈಂಡಿಗೆ ಬರುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳುವಂಥದ್ದು ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬರೋದ್ರಿಂದ ನಿಮ್ಮ ಸುತ್ತ ಇರುವಂತಹ ಜನ ಏನಿದಾರಲ್ಲ, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳೇ ಇದ್ದಾರೆ. ಓಕೆ, ನೀವು ಅಂಥವ್ರನ್ನ ಭಾಳಷ್ಟು ಬೇಗ ನಂಬುವಂಥದ್ದು, ಅವರ ಮಾತುಗಳನ್ನು ನಂಬುವಂಥದ್ದು, ಬೇಗ ಮ್ಯಾನುಪ್ಯುಲೇಟ್ ಮಾಡುವಂಥದ್ದು, ಅಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಮ್ಯಾನುಪ್ಯುಲೇಟ್ ಮಾಡುವಂಥದ್ದು, ನೀವು ಅದನ್ನೇ ನಿಜ ಅಂದ್ಕೊಂಡು ನಂಬುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ರಾಯರನ್ನು ಯಾರೆಲ್ಲ ನಂಬಿರ್ತೀರಲ್ವಾ, ಸೊ ಅತಿಯಾಗಿ ನಂಬುವಂಥದ್ದು ಬೇಡ. ನಿಮ್ಮ ಲೈಫಲ್ಲಿ ಏನು ಒಳ್ಳೇದಾಗಬೇಕು ಅದಾಗಿಯೇ ಆಗತ್ತೆ. ಇಲ್ಲ ಇದು ಈಗಲೇ ಆಗಿಬಿಡಬೇಕು, ನಾನು ಈಗಲೇ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಮೂರ್ಖತನ. ನಮ್ಮ ಲೈಫಲ್ಲಿ ಏನೆಲ್ಲ ಯಾವಾಗ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ನಾವು ರಾಯರನ್ನ ಪೂಜೆ ಮಾಡುವಂಥದ್ದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬೋದು, ಕೆಲವೊಂದು ರೆಮಿಡೀಸ್ಗಳನ್ನು ಹೇಳುವಂಥದ್ದಾಗಿರ್ಬೋದು, ಕ್ರಿಸ್ಟಲ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಮಾಡುವಂಥದ್ದು ಏನಾಗಿರುತ್ತೆ ಗೊತ್ತಾ, ಒಂದಷ್ಟು ನಿಮ್ಮ ಶಾಖಗಳನ್ನು ಕಡಿಮೆ ಮಾಡುತ್ತೆ. ನಾಡಿದಾಗುವಂತಹ ಕೆಲಸ ಹಿಂದೆ ಮಾಡೋದಕ್ಕೆ ಒಂದಷ್ಟು ಸಪೋರ್ಟಿವ್ ಆಗಿ ಇಂಥದ್ದೆಲ್ಲ ನಿಲ್ಲುತ್ತೆ ಅಂತ ಹೇಳಬಹುದು. ಸೊ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಮನಸ್ಸಿಗೆ ನೋವು ಆಗುವಂಥದ್ದು, ನೋವು ಮಾಡುವಂತಹ ಜನಗಳು ಕೂಡ ಬರುವಂಥದ್ದು ಇದೆ. ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಇಲ್ಲಿ ಏನು ಸ್ವಾರ್ಡ್ಸ್ ಬಂದಿರೋದ್ರಿಂದ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಲೈಫಲ್ಲಿ ಏನೇ ಆದ್ರೂ ಕೂಡ ನೀವು ಅದನ್ನು ಹ್ಯಾಂಡಲ್ ಮಾಡುವಂತಹ ಶಕ್ತಿ ಹಾಗೆ ಆಶೀರ್ವಾದನೂ ಕೂಡ ನಿಮ್ಮಲ್ಲಿದೆ. ನಿಮ್ಮ ಲೈಫಲ್ಲಿ ಏನೇ ಏರುಪೇರುಗಳಾಗ್ತಾ ಇರ್ಬೋದು, ಯಾವುದೇ ಮಾನಸಿಕ ನೋವುಗಳಾಗಿರಬಹುದು, ಏನೇ ಆಗ್ತಾ ಇರ್ಬೋದು. ಸೊ ನೀವು ಏನಿದೆ ಮುಂದಕ್ಕೆ ಹೋದರೆ ಒಂದಷ್ಟು ತಾಳ್ಮೆಯಿಂದ, ಈಗ ಸಮಯ ಸರಿ ಇಲ್ಲ ಅಂತಲೇ ಈ ಕಾರ್ಡ್ ರೀಡಿಂಗ್ ಏನು ನೋಡ್ತಾ ಇದ್ದೀರಲ್ಲ, ಈಗಿನ ಸಮಯ ಸರಿ ಇಲ್ಲ ಅಂತ ಹೇಳಿ ತಡೆದು ಮುಂದಕ್ಕೆ ಹೋಗೋದ್ರಿಂದ ಬಹಳಷ್ಟು ಆಪರ್ಚುನಿಟೀಸ್ಗಳು ಕೂಡ ನೀವು ನೋಡಬಹುದು. ಇಲ್ಲಿ ಸ್ಟಾರ್ಸ್ಗಳು ಬಂದಿರೋದ್ರಿಂದ ಈ ಸಮಯ ಸರಿ ಇಲ್ಲ. ಈ ಸಮಯ ನಿಮ್ಗೆ ಏನೇ ಆಗ್ತಾ ಇದ್ರೂ ಕೂಡ ನಿಮ್ಮ ಲೈಫಲ್ಲಿ ಒಂದಷ್ಟು ರಾಹುವಿನ ಒಂದಷ್ಟು ದೋಷಗಳಿದೆ, ಹಾಗೆ ಕೇತುವಿನ ಒಂದಷ್ಟು ದೋಷಗಳಿದೆ, ಹಾಗೆ ಯಾವುದೋ ಒಂದು ನಿಮ್ಮ ಜಾತಕಗಳಲ್ಲೂ ಕೂಡ ಏರುಪೇರುಗಳನ್ನು ನಡೀತಾ ಇರಬಹುದು. ಅದೆಲ್ಲನೂ ಕೂಡ ನೀವು ರಾಯರನ್ನ ಏನು ಪೂಜೆ ಮಾಡ್ತಿದ್ದೀರಲ್ಲ, ನಿಮಗೆ ಬಹಳಷ್ಟು ನೋವಾಗುವಂಥದ್ದು ಸ್ವಲ್ಪ ಸಮಾಧಾನವಾಗಿ ಆಗ್ತಾ ಇರುತ್ತೆ. ಬಹಳಷ್ಟು ಅನುಭವಿಸಬೇಕಾಗ್ತಾ ಇರೋದು ಅದರಿಂದ ತಪ್ಪಿಸಿ ಒಂದು ಆ ಶಾಖನ ಕಡಿಮೆ ಮಾಡುವಂತಹ ಒಂದು ಯೋಗ ನಡೀತಾ ಇದೆ. ಬಟ್ ಆದರೆ ಇದನ್ನೆಲ್ಲ ತಡೆದು ನಿಂತು ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ, ತಾಳ್ಮೆಯಿಂದ ನೀವೇನಾದರೂ ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ಗಳು ಕೂಡ ನಿಮ್ಮ ಲೈಫಲ್ಲಿ ಕಾಣುವಂಥದ್ದು ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಹಾಗೆ ರಾಯರ ಸಂದೇಶ ಏನಾಗಿದೆ ನಿಮ್ಮ ಲೈಫಲ್ಲಿ, ಯಾವ ವಿಚಾರಗಳು ರಾಯರಿಂದ ಬರ್ತಾ ಇದೆ ಅನ್ನೋದು ನೋಡೋಣ. ರಾಯರ ಸಂದೇಶ ಏನಾಗಿದೆ, ಇಲ್ಲಿ ಮೆಡಿಸಿನ್ ಬ್ಯಾಗ್ ಅಂತ ಇದೆ. ಓಕೆ, ಇಲ್ಲಿ ಏನೇ ಆಗಿರಲಿ ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ನಿಮ್ಮ ಹೆಲ್ತ್ ಬಗ್ಗೆ ಅಂದರೆ ಇಲ್ಲಿ ತಾತ್ಕಾಲಿಕವಾಗಿ ಮೆಡಿಸಿನ್ಗಳನ್ನು ನುಂಗುವಂಥವರು ಕೂಡ ಇದ್ದೀರಿ. ಎಲ್ಲನೂ ಕೂಡ ದೇವರ ಮೇಲೆ ಹಾಕೋದಕ್ಕೆ ಆಗೋದಿಲ್ಲಲ್ಲ. ಹಾಗೆ ಇನ್ನು ಕೆಲವರು ಲೈಫಲ್ಲಿ ಕೆಲವೊಂದು ಮೆಡಿಟೇಷನ್ಗಳನ್ನು ಮೆಡಿಕೇಷನ್ ಎಷ್ಟು ಮುಖ್ಯ ಅನ್ನೋ ಮೆಡಿಟೇಷನ್ನು ಅಷ್ಟೇ ಮುಖ್ಯ. ಅದು ಕೂಡ ನಮ್ಮ ದೇಹಕ್ಕೆ ಔಷಧಿಯ ರೀತಿಯಲ್ಲಿರುತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಡೀಪ್ ಬ್ರೀತ್ ಮಾಡುವಂಥದ್ದು, ಗುರುವಾರದೊತ್ತು ರಾಯರ ಮಠಕ್ಕೆ ಹೋಗುವಂಥದ್ದು, ವಾಕ್ ಮಾಡುವಂಥದ್ದು, ನೀರು ಕುಡಿಯುವಂಥದ್ದು, ಒಂದಷ್ಟು ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದಾಗೂ ಕೂಡ ನೀವೇನು ಮೆಡಿಸಿನ್ ಅನ್ನುವಂತಹದ್ದು ತಗೊಳ್ತಾ ಇದ್ದೀರಲ್ಲ, ಮೆಡಿಸಿನ್ ನುಂಗಲೇಬೇಕು, ಈ ಸಮಯಕ್ಕೆ ಆಗಲೇಬೇಕು ಅನ್ನುವಂಥದ್ದು ಏನು ತಕ್ಕೆಗೆ ಬಿದ್ದಿದ್ದೀರಲ್ಲ, ಅದರಿಂದನೂ ಕೂಡ ಒಂದಷ್ಟು ಕಂಟ್ರೋಲ್ ಆಗುವಂತಹ ಸಾಧ್ಯತೆ ಇದೆ
ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ಇಲ್ಲ ಕೆಲವರಿಗೆ ಏನಿದೆಯಲ್ಲ ಎಲ್ಲಾನು ಕೂಡ ದೇವರೇ ಸರಿ ಮಾಡಿಬಿಡ್ತಾನೆ, ದೇವರಿಂದನೇ ಆಗತ್ತೆ. ಕೆಲವೊಂದು ಸಲ ನಿಮಗೆ ನೀವು ನಿಮ್ಮ ಹೆಲ್ತ್ ಕಡೆನೂ ಕೂಡ ಗಮನಗಳನ್ನು ಕೊಟ್ಕೊಳ್ಬೇಕಾಗತ್ತೆ. ತಾತ್ಕಾಲಿಕ ಮೆಡಿಸಿನ್ಗಳನ್ನು ನೀವು ತಗೊಳ್ಳೋರು ಆಗಿದ್ದರೆ ದಯವಿಟ್ಟು ನೀವು ಒಂದಷ್ಟು ಮೆಡಿಕೇಷನ್ಗಳ ಕಡೆನೂ ಹೋಗಿ, ಮೆಡಿಟೇಷನ್ಗಳ ಕಡೆನೂ ಹೋಗಿ ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, 3ನೇ ಸ್ಟೋನ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ, ರಾಯರ ಸಂದೇಶ ಏನಾಗಿದೆ, ಯಾವ ವಿಚಾರ ರಾಯರಿಂದ ಬರುವಂಥದ್ದಿದೆ, ಯಾವ ವಿಶೇಷ ಮುನ್ಸೂಚನೆ ರಾಯರು ನಿಮಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಸಿಟ್ರಿನ್ ಬ್ರೇಸ್ಲೆಟ್ ಯಾರಿಗೆಲ್ಲ ಬೇಕು, ಗುರುಬಲ ಹೆಚ್ಚಿಸೋದಕ್ಕೆ, ಗುರುವಿನ ದೋಷಗಳು ಏನಾದರೂ ಇದ್ದರೆ, ಯಾವುದೇ ಒಂದು ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರದೇ ಇದ್ದರೆ, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ, ಹೊಟ್ಟೆಯ ಸಂಬಂಧಿತ ಯಾವುದೇ ಕಾಯಿಲೆಗಳನ್ನು ನೀವು ಅನುಭವಿಸ್ತಾ ಇದ್ರೂ ಕೂಡ ಸಿಟ್ರಿನ್ ಬ್ರೇಸ್ಲೆಟ್ ತರಿಸೋದು ಮರಿಬೇಡಿ. ಓಕೆ, ಇಲ್ಲಿ ಎನರ್ಜೈಸ್ಡ್ ಸಿಟ್ರಿನ್ ಬ್ರೇಸ್ಲೆಟ್ ಸಿಗುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ವಾಟ್ಸಪ್ ಮುಖಾಂತರನೂ ಅಂತ ಹೇಳ್ಬೋದು, ಅಥವಾ ಕಾಲ್ ಮುಖಾಂತರನೂ ನೀವು ಬುಕ್ ಮಾಡ್ಕೊಳ್ಬೋದು. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಎಲ್ಲನೂ ಹ್ಯಾಂಡಲ್ ಮಾಡುವಂತಹ ಶಕ್ತಿ ಈಗ ಆಲ್ರೆಡಿ ನಿಮ್ಮ ಲೈಫಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಕಂಟಕಗಳನ್ನೇ ಗೆದ್ದು ಬಂದಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ನೋವಿನ ದಿನಗಳಾಗಿರಬಹುದು, ಬಹಳಷ್ಟು ಅದು ಎಲ್ಲದಕ್ಕೂ ಕೂಡ ಒಂದಷ್ಟು ಭಗವಂತನ ಆಶೀರ್ವಾದ ನಿಮ್ಮ ಮುಂದಿಗಿತ್ತು ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ಟಾಸ್ಕ್ಗಳು ಬಂತು ನಿಮ್ಮ ಜೀವನದಲ್ಲಿ, ಬಹಳಷ್ಟು ಕಂಟಕಗಳು ಬಂದಿದೆ, ಎಲ್ಲನೂ ಕೂಡ ರಾಯರ ಕೃಪೆಯಿಂದ ದಾಟಿ ಮುಂದಕ್ಕೆ ಬರ್ತಾ ಇದ್ದೀರಿ. ಒಂದು ನೋವಿನ ಅಂತ್ಯನ ಮುಗಿಸಿದ್ದೀರಿ ಅಂತ ಹೇಳಿ ಧೈರ್ಯವಾಗಿ, ಧೈರ್ಯ ಎಲ್ಲೂ ಗೆಟ್ಟಿಲ್ಲ. ಇನ್ನು ನೀವು ನೋವಲ್ಲಿದ್ರೂ ಕೂಡ ಬೇರೆಯವ್ರಿಗೆ ಸಮಾಧಾನ ಹೇಳಿ ಬೇರೆಯವ್ರಿಗೆ ಸಾಂತ್ವನನೂ ಮಾಡಿದಿರಿ, ಅದು ಕೂಡ ಒಂದು ಆಶೀರ್ವಾದ ನಿಮ್ಮೊಟ್ಟಿಗೆ ಇದ್ದೇ ಇರುತ್ತೆ. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನೀವು ಧೈರ್ಯ ತಗೊಳ್ಳೋದಲ್ಲದೆ ಇನ್ನೊಬ್ಬರಿಗೂ ಕೂಡ ಧೈರ್ಯ ಹೇಳಿ ಮುಂದಕ್ಕೆ ಕರ್ಕೊಂಡು ಹೋಗಿರುವಂತಹ ಕೆಲಸಗಳಿದೆ. ಸೊ ಹಾಗಾಗಿ ರಾಯರನ್ನ ನಂಬಿರೋದ್ರಿಂದ ಏನಾಗ್ತಿದೆ, ನಿಮ್ಮ ಕಷ್ಟಗಳ ಕಾಲ ಏನಿದೆಯಲ್ಲ ಅದು ಮುಗಿತಾ ಬಂದಿದೆ. ಕೆಲವು ಸಂಬಂಧಗಳು ದೂರ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಜೊತೆಗಿದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥವರು, ಹಾಗೆ ನಿಮ್ಮ ಸಂಬಂಧದಲ್ಲಿ ಬಹಳ ವಿಶ್ವಾಸವಾಗಿ ನಾಟಕೀಯ ಮುಖಬಣ್ಣಗಳನ್ನು ಹಾಕ್ಕೊಂಡಿದ್ದಂಥವರು, ಅವರು ಮಾಡ್ತಿದ್ದಂತಹ ಕುತಂತ್ರ ಕೆಲಸಗಳನ್ನು ನಿಮ್ಗೇನಾದರೂ ಗೊತ್ತಾಗದೇ ಇದ್ದರೆ ರಾಯರನ್ನು ನಂಬಿದ ನಂತರ ಅಂಥ ವ್ಯಕ್ತಿಗಳು ನಿಮ್ಮ ಜೀವನದಿಂದ ರಾಯರು ತೆಗೆಯುವಂತಹ ಒಂದು ಪ್ರೊಸೆಸ್ಸಿಂಗಲ್ಲಿ ನಡೀತಿದೆ ಅನ್ನೋದು ತೋರಿಸುತ್ತೆ. ಇಲ್ಲಿ ಡೆತ್ ಬಂದಿರೋದ್ರಿಂದ ಈ ನೋವಿನ ಅಂತ್ಯನ ಸತ್ತುಟ್ಟಿದಂತೆ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ, ಈ ನೋವಿಗೆ ನಿಮ್ಮ ಯಾವುದೇ ಒಂದು ವಿಚಾರದ, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ನಿಮ್ಮ ವ್ಯವಹಾರಗಳಲ್ಲಾಗಿರ್ಬೋದು, ಭಾಳಷ್ಟು ನೋವು ಕಾಣ್ತಾ ಇದ್ದರೆ ಆ ನೋವಿಗೆ ಒಂದು ಅಂತ್ಯ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಏರುಪೇರುಗಳು ನಡೀತಾ ಇದೆ. ನಿಮ್ಮ ಸಂಸಾರದಲ್ಲಾಗಿರ್ಬೋದು, ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಒಂದಷ್ಟು ಕಿರಿಕಿರಿ ಆಗುವಂಥದ್ದು, ಮರಳಿ ಮಾರನೇ ದಿನ ತುಂಬ ಚೆನ್ನಾಗಾಗುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಇದೆಲ್ಲ ಕಳೆದ ನಂತರ ಬಹಳಷ್ಟು ಒಂದಷ್ಟು ನಿಮ್ಮ ಬಿಸ್ನೆಸ್ ಕಡೆ ಏನಾದರೂ ಗಮನ ಕೊಟ್ಟಿದ್ರೆ ಅದಾಗುತ್ತಾ ಇಲ್ವೋ ಅನ್ನೋದು ಬಹಳಷ್ಟು ಪ್ರೊಸೆಸ್ಸಿಂಗ್ ಈ ಹಿಂದೆ ನಡೆದಿದ್ರೆ, ಯಾವುದೋ ಒಂದು ವಿಚಾರದಲ್ಲಿ ಅದು ಆಗುತ್ತೋ ಇಲ್ವೋ ಅನ್ನುವಂತಹ ಭಯದಲ್ಲಿದ್ದರೆ ಬಹಳಷ್ಟು ಒಳ್ಳೆಯ ಅವಕಾಶಗಳು. ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಅದ್ಭುತವಾದಂತಹ ಬೆಳಕು ಕೂಡ ರಾಯರಿಂದ ನಿಮ್ಮ ಲೈಫಿಗೆ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಬಹಳಷ್ಟು ಟ್ರಾವೆಲ್ ಮಾಡುವಂತಹ ಯೋಗಗಳು ಕೂಡ ನೀವು ನಾನು ನೋಡಬಹುದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂಥದ್ದಾಗಿರ್ಬೋದು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಂಥದ್ದಾಗಿರ್ಬೋದು, ಕೆಲವು ಟ್ರಾನ್ಸ್ಫರ್ ಲೆಕ್ಕಕ್ಕೆ ಏನಾದರೂ ನೀವು ಅಪೇಕ್ಷೆ ಪಟ್ಟಿದ್ರೆ ಆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವುದೇ ಒಂದು ಟ್ರಾವೆಲಿಂಗ್ ಕೂಡ ನೀವೇನಾದರೂ ಮಾಡಬೇಕು ಅಂತ, ಯಾವುದಾದ್ರೂ ಪುಣ್ಯ ಕ್ಷೇತ್ರಗಳಿಗೆ ನೀವೇನಾದರೂ ಹೋಗಬೇಕು ಅನ್ನುವಂಥದ್ದು ಮೈಂಡ್ಸೆಟ್ ನಿಮಗೆ ಈ ಹಿಂದೆ ಇತ್ತು ಅಂದರೆ ಇದು ಕೂಡ ಆಗುವ ಸಾಧ್ಯತೆ, ಈ ಟ್ರಾವೆಲಿಂಗ್ ಕೂಡ ಆಗುತ್ತೆ 2 ತಿಂಗಳು ಒಳಗಡೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರವಾಗಿ ಬಹಳಷ್ಟು ನೊಂದುಕೊಂಡಿದ್ರಿ, ನೀವು ಬಹಳಷ್ಟು ಬೇಸತ್ತು ಹೋಗಿದ್ರಿ. ಹಣದ ಆಪರ್ಚುನಿಟೀಸ್ಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಫ್ಯಾಮಿಲಿ ಜೊತೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡುವಂಥದ್ದು, ಫ್ಯಾಮಿಲಿಗೆ ಅಂತಾನೆ ಒಂದಷ್ಟು ಹಣನ ಇನ್ವೆಸ್ಟ್ ಮಾಡುವಂಥದ್ದು, ಯಾವುದೋ ಒಂದು ವಸ್ತುನೋ ವಾಹನಗಳೋ ನಿಮ್ಮ ಲೈಫಲ್ಲಿ ತರುವಂಥದ್ದು, ಈ ರೀತಿ ಎಲ್ಲ ಇದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಒಂದಷ್ಟು ವೆಕೇಷನ್ಸ್ಗೆ ಹೋಗುವಂಥದ್ದು, ಹಾಗೆ ಬೇರೆ ಊರಿಂದ ಇನ್ನೊಂದು ಊರಿಗೆ ಬಂದಾಗ ಒಂದಷ್ಟು ಹಣಕಾಸನ್ನು ಕಳ್ಕೊಳ್ಳೋದು ಇನ್ ದ ಸೆನ್ಸ್ ಹಣ ಖರ್ಚು ಮಾಡುವಂಥದ್ದಿದೆ.
ಹಾಗೆ ಹಣನೂ ಕೂಡ ನಿಮ್ಮ ಹತ್ರಕ್ಕೆ ಅಷ್ಟೇ ಚೆನ್ನಾಗಿ ಒದಗುವಂತಹ ಅವಕಾಶಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಮತ್ತೊಮ್ಮೆ ನಾನು ಹೇಳ್ತೀನಿ, ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಸಿಟ್ರಿನ್. ಇದು ಗುರುಬಲನ ಹೆಚ್ಚಿಸುವಂತಹ ಬ್ರೇಸ್ಲೆಟ್. ಸೊ ಗುರುಬಲ ಇತ್ತು ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ನಾವು ಏನೇ ಅಂದ್ಕೊಂಡಿದ್ರು ಕೂಡ ಅಂಥ ಕೆಲಸ ಕಾರ್ಯಗಳು ಬಹಳಷ್ಟು ಸರಾಗವಾಗಿ ಆಗುತ್ತೆ. ನಮ್ಮ ಜೀವನದಲ್ಲಿ ಏನೇ ಒಂದು ಆಗಬೇಕಾಗಿರುವಂತಹ ಘಟನೆಗಳು ಕೆಲವೊಂದು ಬ್ಲಾಕೇಜಸ್ ಇಂದ ಆಗದೆ ಇರುವಂಥದ್ದಾಗಿರುತ್ತೆ. ಬಹಳಷ್ಟು ಬ್ಲಾಕೇಜಸ್ ಆಗಿಬಿಟ್ಟಿರುತ್ತೆ, ಅಥವಾ ಯಾವುದೋ ಒಂದು ಕಣ್ದೃಷ್ಟಿನೋ ನೆಗೆಟಿವಿಟಿನೋ ಬಹಳಷ್ಟು ನಮ್ಮಲ್ಲಿ ಇರುತ್ತೆ. ಸೊ ಹಾಗಾಗಿ ಕಣ್ದೃಷ್ಟಿಗೆ ನಾನು ಬ್ಲ್ಯಾಕ್ ಟರ್ಮಲಿನ್ ಧರಿಸಿ ಅಂತ ಹೇಳಿದ್ದೀನಿ. ಸಾಕಷ್ಟು ಜನ ಧರಿಸ್ಕೊಂಡಿರ್ತೀರಿ. ಸಿಟ್ರಿನ್ ಬ್ರೇಸ್ಲೆಟ್ ಏನಿದೆಯಲ್ಲ, ನಿಮ್ಮ ಜೀವನದಲ್ಲಿ ಹಲವಾರು ವಿಚಾರಗಳಿಂದ ಆಪರ್ಚುನಿಟೀಸ್ಗಳು ಒದಗಿ ಬರುವಂತಹ ಸಾಧ್ಯತೆ ಹೆಚ್ಚಿಸುತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಲ್ಲ ಕೆಲಸದಲ್ಲೂ ಕೂಡ ಯಾವುದಾದ್ರೂ ಒಂದು ಕೆಲಸದಲ್ಲಿ ಜಯ ಕಾಣ್ತೀನ ನಾನು ಅನ್ನುವಂತಹ ಏನಾದರೂ ಇತ್ತು ಅಂತ ಹೇಳಿದ್ರೆ, ಹೌದು, ಕೆಲಸ ಕಾರ್ಯಗಳಲ್ಲಿ ಜಯ ಕಾಣುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗೆ ನೀವು ಕೆಲಸದಲ್ಲಿ ಏನೇ ಆಗಿರ್ಬೋದು, ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಇರಬಹುದು, ಬಟ್ ಎಮೋಷ್ನಲಿ ಎಲ್ಲರನ್ನೂ ಗೆದ್ಕೊಳ್ಬೇಕಾಗತ್ತೆ. ಗೆದ್ದಾಗ ಆ ಕೆಲಸಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಬಹಳಷ್ಟು ಸಂತೋಷನೂ ಕೂಡ ಹೇಗಿದೆಯೋ ಹಾಗೆ ನಿಮ್ಮ ಲೈಫಲ್ಲಿ ಒಂದಷ್ಟು ಕೆಟ್ಟ ಕಣ್ಗಳು ಕೂಡ ಇದೆ. ಎಲ್ಲನೂ ಆಗೋಗ್ಬಿಡ್ತು, ಎಲ್ಲನೂ ಆಯಿತು, ನನ್ನ ಲೈಫಲ್ಲಿ ನನ್ನ ಕಷ್ಟ ಸಮಯ ಕಳೆದೇ ಹೋಯಿತು, ಇನ್ನೇನೂ ಇಲ್ಲ, ನನ್ನ ಲೈಫಲ್ಲಿ ಏನೂ ಬರೋದೇ ಇಲ್ಲ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಭಗವಂತ ನಮ್ಮ ಯೋಗನ ಚೇಂಜ್ ಮಾಡಿರ್ತಾನೆ, ಬಟ್ ಆದರೆ ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಹಳಷ್ಟು ಇರುತ್ತೆ. ಏಕೆಂದರೆ ನಾವು ಬಹಳಷ್ಟು ಜನಗಳ ಮಧ್ಯದಲ್ಲಿ ಓಡಾಡಲೇಬೇಕಾಗತ್ತೆ. ಕೆಲವೊಂದು ಕನ್ಫ್ಯೂಷನ್ಸ್ಗಳು ನಮಗೆ, ನನ್ನ ಮುಂದೆ ಏನು ಮಾಡಬೇಕು, ಬಹಳಷ್ಟು ಕನಸುಗಳನ್ನು ಕಟ್ಕೊಂಡಿರ್ತೀರಿ, ನಿಮ್ಮ ಬ್ಲಾಕೇಜಸ್ ಓಪನ್ ಆಗಿರುತ್ತೆ, ಆದರೆ ಏನು ಮಾಡಬೇಕು ಅನ್ನುವಂತಹ ಬುದ್ಧಿನೇ ಓಡ್ತಾ ಇರೋದಿಲ್ಲ. ಬಿಕಾಸ್ ಆಫ್ ಇಲ್ಲಿ ಏನಾಗುತ್ತೆ, ಕೆಲವೊಂದು ನೆಗೆಟಿವಿಟಿ ಕಣ್ಣು ದೃಷ್ಟಿಗಳಿಂದನೂ ಕೂಡ ನಿಮಗೆ ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ. ಎಲ್ಲದಕ್ಕೂ ಕೂಡ ವಾಮಾಚಾರ ಮಾಟ ಮಂತ್ರ ಅಂತ ಹೇಳೋದಕ್ಕೆ ಬರೋದಿಲ್ಲಲ್ಲ. ಕೆಲವೊಂದು ಸಲ ಕಣ್ಣು ದೃಷ್ಟಿಗೂ ಕೂಡ ನಾನು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನುವಂಥ ಬ್ಲಾಕೇಜಸ್ಗೆ ಒಳಗಾಗ್ತೀರಿ. ಏಕೆಂದರೆ ನೀವು ಓಡಾಡುವಂತಹ ರೀತಿ ಇರಬಹುದು, ನೀವು ಖರ್ಚು ಮಾಡುವಂತಹ ರೀತಿ ಇರಬಹುದು, ನೀವು ನೀವು ಯಾವ ರೀತಿ ಇರ್ತೀರಲ್ಲ ಆ ರೀತಿ ಇನ್ನೊಬ್ರು ಇರೋದಕ್ಕಾಗಲಿಲ್ಲ ಅಂತ ಅಂದಾಗ ಬಹಳಷ್ಟು ಹೊಟ್ಟೆ ಹುರ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮೇಲೆ ಒಂದಷ್ಟು ಗಾಸಿಪ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ಸ್ ಒಳಗಾಗೋದಕ್ಕಿಂತ ನೀವು ಏನೇ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು, ಯಾವುದೇ ಲೈಫಲ್ಲಿ ಏನೇ ತಗೊಳ್ಬೇಕು ಅಂದ್ಕೊಂಡಿದ್ರು, ಎಲ್ಲೇ ಹೋಗಬೇಕು ಅಂದ್ಕೊಂಡಿದ್ರು, ದಯವಿಟ್ಟು ಮೌನವಾಗಿರಬೇಕಾಗತ್ತೆ. ಎಲ್ಲದನ್ನು ಕೂಡ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು, ಬೇರೆಯವ್ರ ಹತ್ರ ಹೀಗೇ ಇರಬೇಕು, ಇದನ್ನೇ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದು, ಇದು ಎಲ್ಲನೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ದೃಷ್ಟಿಯ ರೀತಿಯಲ್ಲಿ ಆಗುತ್ತೆ. ಇಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಯಾವುದನ್ನು ತಗೊಳ್ಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಬೇಡದ ವಿಚಾರಕ್ಕೆ ಹಣ ಖರ್ಚು ಮಾಡ್ಕೊಳ್ಳುವಂಥದ್ದು, ಆರೋಗ್ಯದ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಬ್ಲ್ಯಾಕ್ ಟರ್ಮಲಿನ್ ಯಾವಾಗಲೂ ಧರಿಸಿ, ಅಥವಾ ಟೈಗರ್ ಐ ಮಿಕ್ಸ್ ಸುಲೇಮಾನಿ ಹಾಕೋದ್ರಿಂದನೂ ಕೂಡ ನಮ್ಮ ಆಹಾರನ ಅದು ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ಏನೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ನಿಮಗೆ ರಾಯರ ದಯೆಯಿಂದ ಬಹಳಷ್ಟು ಒಳ್ಳೆಯ ದಿನಗಳು ಬರುವಂತಹ ಸೂಚನೆ ಇದೆ. ನಿಮ್ಮ ಕಷ್ಟಗಳಿಗೆ ಅಂತ್ಯ ಕಾಣುವಂತಹ ದಿನಗಳು ಹತ್ರದಲ್ಲೇ ಇದೆ. ಸೊ ಹಾಗಾಗಿ ಇನ್ನು ಮುಂದೆ ಎಲ್ಲನೂ ಸರಿ ಹೋಯ್ತು ಅಂದ್ಕೊಂಡಿದ್ದೀರಿ, ಹೌದು ಸರಿ ಹೋಗುತ್ತೆ, ಬಟ್ ಆದರೆ ಹಾಗೇ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಕೆಟ್ಟ ಕಣ್ಗಳಿಂದ ನೀವು ಒಂದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ ವಿಸ್ಡಮ್ ಕೀಪರ್ ಅಂತ ಹೇಳಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆಯ ಅವಕಾಶಗಳು ಬರ್ಬೋದು, ಯಾವುದೇ ಒಂದು ಆಪರ್ಚುನಿಟೀಸ್ಗಳು ಬರ್ಬೋದು, ಎಷ್ಟೇ ಹಣಕಾಸುಗಳು ಬರ್ಬೋದು, ಎಷ್ಟೇ ಹೆಸರು ಕೀರ್ತಿಗಳು ಬರ್ಬೋದು, ಅದನ್ನು ಕ್ಯಾಚ್ ಮಾಡಿ ಹಿಡಿದು ಇಟ್ಕೊಳ್ಳೋದಿದೆಯಲ್ಲ, ಅದು ಬುದ್ಧಿವಂತಿಕೆ. ಏನೇ ಕೊಡ್ಬೋದು, ರಾಯರಿಂದ ನೀವೇನೇ ಕೇಳಿರ್ತೀರಿ ಅದನ್ನೆಲ್ಲ ಕೊಡ್ಬೋದು. ಹಣ ಕೇಳ್ತೀರಿ, ಒಡವೆ ಕೇಳ್ತೀರಿ, ಜಾಗಗಳನ್ನು ಕೇಳ್ತೀರಿ, ಹೆಣ್ಣು ಹೊನ್ನು ಮಣ್ಣು ಎಲ್ಲನೂ ಕೇಳ್ತೀರಿ ಅಂದ್ಕೊಳ್ಳಿ, ಬಟ್ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಹಿಡಿದಿಟ್ಕೊಳ್ಳೋದು ಬುದ್ಧಿವಂತಿಕೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಬುದ್ಧಿವಂತಿಕೆಗಳಿಂದ ಇವತ್ತು ಏನೇ ಇದ್ರೂ ಕೂಡ ಅದನ್ನು ಶೋ ಆಫ್ ಮಾಡದೆ, ತೋರಿಸ್ಕೊಳ್ದೆ, ಬುದ್ಧಿವಂತಿಕೆಯಿಂದ ಇಟ್ಕೊಳ್ಳೋದೇ ಒಂದು ನಿಮಗೆ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹಾಗೆ ಯಾರೆಲ್ಲ ಕ್ರಿಸ್ಟಲ್ ಬುಕ್ ಮಾಡ್ಕೊಳ್ಬೇಕು ಅದೇ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.